ನಮಸ್ತೆ ಕರುನಾಡು, ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಕರ್ನಾಟಕದ ಉತ್ತರ ತುದಿಯಲ್ಲಿರುವ ಇತಿಹಾಸ ಮತ್ತು ಸಂಸ್ಕೃತಿಯ ಅದ್ಭುತ ಪರಂಪರೆಯನ್ನ ಹೊತ್ತಿರುವ ಬೀದರ್ ಜಿಲ್ಲೆಗೆ ಒಂದು ಆಸಕ್ತಿದಾಯಕ ಪ್ರವಾಸ ಕೈಗೊಳ್ಳೋಣ. ಕೋಟೆಗಳ ನಗರಿ, ಶರಣರ ನಾಡು ಎಂದು ಪ್ರಸಿದ್ಧವಾಗಿರುವ ಬೀದರ್ ಬಗ್ಗೆ ನಿಮಗೆ ತಿಳಿಯದ ಹಲವಾರು ಕುತೂಹಲಕಾರಿ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಬೀದರ್ ಕರ್ನಾಟಕದ ಅತ್ಯಂತ ಉತ್ತರದ ಜಿಲ್ಲೆ. ಇದನ್ನು ಸಾಮಾನ್ಯವಾಗಿ ಕರ್ನಾಟಕದ ಕಿರೀಟ ಎಂದು ಕರೆಯಲಾಗುತ್ತದೆ. ಈ ಜಿಲ್ಲೆಯ ವಿಸ್ತೀರ್ಣ ಸುಮಾರು 5448 ಚದರ ಕಿಲೋಮೀಟರ್. ಬೀದರ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳೊಂದಿಗೆ ಗಡಿಯಂಡ ಹಂಚಿಕೊಂಡಿದೆ. ಆದ್ದರಿಂದ ಇಲ್ಲಿ ಕನ್ನಡದ ಜೊತೆಗೆ ಮರಾಠಿ, ಉರ್ದು ಮತ್ತು ತೆಲುಗು ಭಾಷೆಗಳ ಸಂಸ್ಕೃತಿಯ ಸಂಯೋಜನೆಯನ್ನ ನೋಡಬಹುದು. 2011ರ ಜನಗಣತಿಯ ಪ್ರಕಾರ ಇಲ್ಲಿ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಜಿಲ್ಲೆಯ ಸಾಕ್ಷರತಾ ಪ್ರಮಾಣವು ಸುಮಾರು 70.51% ಶಿಕ್ಷಣ ಕ್ಷೇತ್ರದಲ್ಲಿ ಜಿಲ್ಲೆಯು ನಿಧಾನವಾಗಿಯಾದರೆ ದೃಢವಾಗಿ ಪ್ರಗತಿ ಸಾಧಿಸುತ್ತಿದೆ. ಬೀದರ್ ಜಿಲ್ಲೆ ಡೆಕ್ಕನ್ ಪೀಠಭೂಮಿ ಪ್ರದೇಶದಿಂದ ಇರುವುದರಿಂದ ಇಲ್ಲಿನ ಹವಾಮಾನ ವಿಶಿಷ್ಟವಾಗಿದೆ. ಬೇಸಿಗೆಯಲ್ಲಿ ತಾಪಮಾನವು ಸಾಮಾನ್ಯವಾಗಿ 38 ಡಿಗ್ರಿ ಸೆಂಟಿಗ್ರೇಡ್ನಿಂದ 42 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಏರುತ್ತದೆ. ಆದರೆ ಚಳಿಗಾಲದಲ್ಲಿ ಕರ್ನಾಟಕದ ಇತರ ಭಾಗಗಳಿಗಿಂತ ಇಲ್ಲಿ ಹೆಚ್ಚು ಚಳಿ ಅನುಭವವಾಗುತ್ತದೆ. ಕೆಲವೊಮ್ಮೆ ತಾಪಮಾನವು 12 ಡಿಗ್ರಿ ಸೆಂಟಿಗ್ರೇಡ್ಗಿಂತಲೂ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಇಲ್ಲಿ ಮುಖ್ಯವಾಗಿ ಲ್ಯಾಟರೈಟ್ ಅಂದರೆ ಕೆಂಪು ಜಿಗುಟು ಮಣ್ಣು ಕಂಡುಬರುತ್ತದೆ. ಕೆಲವು ಭಾಗಗಳಲ್ಲಿ ಕಪ್ಪು ಮಣ್ಣು ಕೂಡ ಕಂಡುಬರುತ್ತದೆ. ಬೀದರ್ ಜಿಲ್ಲೆಯ ಜನರ ಮುಖ್ಯ ಜೀವನಾಧಾರ ಕೃಷಿಯೇ. ಇಲ್ಲಿ ಪ್ರಮುಖವಾಗಿ ಬೆಳೆಯುವ ಬೆಳೆಗಳು ತೊಗರಿ, ಸೋಯಾಬೀನ್, ಕಬ್ಬು, ಹೆಸರು, ಉದ್ದು. ಬೀದರ್ ಜಿಲ್ಲೆಯ ಇತಿಹಾಸ ಬಹಳ ಸಮೃದ್ಧವಾಗಿದೆ. ಮಹಮೂದ್ ಗವಾನ್ ಮದರಸ ಇಲ್ಲಿ ಇರುವ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಕಟ್ಟಡಗಳಲ್ಲಿ ಒಂದು. ಬಹುಮನಿ ಸುಲ್ತಾನರ ಕಾಲದ ಮಹಾನ್ ಪಂಡಿತ ಮತ್ತು ಮಂತ್ರಿಯಾದ ಮಹಮೂದ್ ಗವಾನ್ ಇದನ್ನು ನಿರ್ಮಿಸಿದರು. ಬೀದರ್ ಸಮೀಪದಲ್ಲಿರುವ ಬಸವ ಕಲ್ಯಾಣ ಮಹಾನ್ ಸಮಾಜ ಸುಧಾರಕ ಬಸವಣ್ಣ ಅವರ ಕರ್ಮಭೂಮಿ. ಇಲ್ಲಿಯೇ ಅವರು ಅನುಭವ ಮಂಟಪದ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯದ ಚಳುವಳಿಯನ್ನ ಆರಂಭಿಸಿದರು. ಬೀದರ್ ಜಿಲ್ಲೆಯ ಮತ್ತೊಂದು ವಿಶ್ವ ಪ್ರಸಿದ್ಧ ವಿಶೇಷತೆ ಬೀದರಿ ಕಲೆ. ಇದು ಸತು ಮತ್ತು ತಾಮ್ರದ ಮಿಶ್ರಣದ ಮೇಲಿನ ಬೆಳ್ಳಿಯ ನಕ್ಷೆ ಕೆಲಸದಿಂದ ತಯಾರಾಗುವ ವಿಶಿಷ್ಟ ಕಲಾಕೃತಿ. ಈ ಕಲೆಗೆ ಜಿಐ ಟ್ಯಾಗ್ ಕೂಡ ಲಭಿಸಿದೆ ಮತ್ತು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ಬೀದರ್ ಜಿಲ್ಲೆಯಲ್ಲಿರುವ ಗುರುದ್ವಾರ ನಾನಕ್ ಜೀರಾ ಸಾಹೇಬ್ ಸಿಖ್ ಧರ್ಮೀಯರ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು. ಇಲ್ಲಿನ ನೈಸರ್ಗಿಕ ನೀರಿನ ಬುಗ್ಗೆ ಅತ್ಯಂತ ವಿಶೇಷವಾಗಿದ್ದು ಸಾವಿರಾರು ಭಕ್ತರನ್ನ ಆಕರ್ಷಿಸುತ್ತದೆ. ಇದಲ್ಲದೆ ಬೀದರ್ ಕೋಟೆ ಭಾರತದ ಅತ್ಯಂತ ಬಲಿಷ್ಠ ಮತ್ತು ಸುಂದರ ಕೋಟೆಗಳಲ್ಲಿ ಒಂದಾಗಿದೆ. ಅಭಿವೃದ್ಧಿಯ ನಡುವೆಯೂ ಬೀದರ್ ಜಿಲ್ಲೆಯು ಕೆಲವು ಸವಾಲುಗಳನ್ನು ಎದುರಿಸುತ್ತಿದೆ. ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ಅಂತರ್ಜಲ ಮಟ್ಟ ಕುಸಿತ ದೊಡ್ಡ ಸಮಸ್ಯೆಯಾಗಿದೆ. ಕೈಗಾರಿಕೆಗಳ ಕೊರತೆಯಿಂದಾಗಿ ಅನೇಕ ಯುವಕರು ಉದ್ಯೋಗಕ್ಕಾಗಿ ಹೈದರಾಬಾದ್ ಮತ್ತು ಬೆಂಗಳೂರಿಗೆ ವಲಸೆ ಹೋಗುತ್ತಿದ್ದಾರೆ. ರೈತರಿಗೆ ತಮ್ಮ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದಿರುವುದು ಮತ್ತು ಶೇಖರಣಾ ಸೌಲಭ್ಯಗಳ ಕೊರತೆಯೂ ಇನ್ನೊಂದು ಪ್ರಮುಖ ಸಮಸ್ಯೆಯಾಗಿದೆ. ಸ್ನೇಹಿತರೆ, ಬೀದರ್ ಕೇವಲ ಒಂದು ಗಡಿ ಜಿಲ್ಲೆಯಲ್ಲ. ಇದು ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಇತಿಹಾಸದ ಸಂಗಮವಾಗಿದೆ. ಈ ವಿಡಿಯೋ ನಿಮಗೆ ಬೀದರ್ ಜಿಲ್ಲೆಯ ಬಗ್ಗೆ ಸಮಗ್ರ ಮಾಹಿತಿ ನೀಡಿದೆ ಎಂದು ನಾವು ಆಶಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಮತ್ತೊಂದು ಜಿಲ್ಲೆಯ ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.